ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಏನು ಅಂತಂದರೆ, ನಮ್ಮ ದೇಶ ಹುಚ್ಚುಮುಂಡೆ ಮೊದಲು ಉಂಡೋನೆ ಜಾಣ. ಏನು ಅಂದರೆ, ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರಂತೆ, ರೋಗ್ಸ್ ಅಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಹಾಗಾಗಿ ಇಂಡಿಯಾ ದೇಶಕ್ಕೆ ಈಗ ಸ್ವಾತಂತ್ರ್ಯ ಕೊಡೋದು ಬೇಡ ಅಂತಂದ್ಬಿಟ್ಟು. ಆದರೆ ಸ್ವಾತಂತ್ರ್ಯ ತಗೋಬೇಕಾದ್ರೆ ಆಟ್ಲಿ ಇನ್ನೊರು ಪ್ರಧಾನಮಂತ್ರಿ ಆಗಿರ್ತಾರೆ ಬ್ರಿಟಿಷ್ ರಾಜ್ಯದಲ್ಲಿ. ಅವರು ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಇದೇನಾಗಿದೆ, ಹುಚ್ಚುಮುಂಡೆ ಮದುವೆ ಉಂಡೋನೆ ಜಾಣ ಅಂತ ಹಾಗೆಲ್ಲ ಹೇಳ್ತಿರ್ತೀನಿ. ಮತ್ತು ಬನಾನಾ ರಿಪಬ್ಲಿಕ್ ಅನ್ನೋ ಶಬ್ದನ ಉಪಯೋಗಿಸ್ತೀನಿ. ಬನಾನಾ ರಿಪಬ್ಲಿಕ್ ಅಂದರೆ ನೋಡಿ, ನಮ್ಮ ದೇಶ ಡೆಮಾಕ್ರಸಿನ ಒಪ್ಕೊಂಡಿರ್ತಕ್ಕಂಥ ತತ್ವ, ಬಹುಮತ ತತ್ವ ಅಂದರೆ ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅಂತೀವಿ. ಜನರಿಂದ ಜನರಿಗೋಸ್ಕರ ಇರ್ತಕ್ಕಂಥ ಸರ್ಕಾರ. ಯಾವಾಗ ನಾವು ಭಾರತವನ್ನು ತುಂಡು ಮಾಡಿ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಕೊಟ್ಬಿಟ್ವಿ, ಉಳಿದಿರ್ತಕ್ಕಂಥದ್ದು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ, ಏನಾಗುತ್ತೆ, ಹಿಂದೂಗಳು ಆರಾಮಾಗಿ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ, ಇನ್ನೂ ಎದ್ದಿಲ್ಲ. ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಡೀಪ್ ಸ್ಲೀಪಿಂದ ಎದ್ದು ಕೂತಿದ್ದಾರೆ, ಇನ್ನು ಎದ್ದು ಓಡಾಡಬೇಕು, ಹೊಡೆದಾಡಬೇಕು, ಇನ್ನೂ ಭಾಳ ದೂರ ಇದೆ ಮುಂದೋಗೋದು. ಹೆತ್ತ ತಾಯಿನೇ 2 ಮಕ್ಕಳು ಹುಟ್ಟಿಸಿದ್ಲು ಅಂತಂದರೆ ಯಾವ ಮಗು ಅಳುತ್ತೆ ಅದಕ್ಕೆ ಮಾತ್ರ ಹಾಲು ಕುಡಿಸ್ತಾಳೆ. ಇದು ಪ್ರಕೃತಿ ನಿಯಮ ಇದು. ಹಾಗೆ ನಾವು ಡೆಮಾಕ್ರಸಿನಲ್ಲಿ ಬರೀ ನಾವು ಇದ್ದೀವಿ ಇಂದ ಸಾಲದು, ನಾವು ಶಬ್ದ ಮಾಡಬೇಕು. ವಸುದೈವ ಕುಟುಂಬಕ್ಕೆ ಅಂತ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ, ಅದೆಲ್ಲ ಇರ್ರೆಲೆವೆಂಟ್. ನಮಗೆ ಬೇಕಾ ಹೊಡೆದಾಡ ತಗೊಳ್ಳೋದಕ್ಕೆ ರೆಡಿ ಇರಬೇಕು. ಯಾಕೆ ಅಂತಂದರೆ, ನಮ್ಮ ರಾಜಕಾರಣಿಗಳು ದುಷ್ಟರು, ಭ್ರಷ್ಟರು, ಕೆಟ್ಟ ಕ್ರಿಮಿಗಳು ಏನೂ ಸಾಧನೆ ಮಾಡ್ತಿದ್ದು ರಾಜಕಾರಣಕ್ಕೆ ಹೋಗಿ ಅಲ್ಲಿ ಪ್ರಧಾನಮಂತ್ರಿ ಆಗ್ಬಿಡ್ತಾರೆ. ನೋಡಿ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ, ಸ್ವಲ್ಪ ರಾಜಕಾರಣದ ದಿಕ್ಕು ಬದಲಾಗಿದೆ. ಆದರೆ ಪಪ್ಪು ಅಂತ ಹೇಳ್ತೀವಿ, ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿ ಹೊರಟಿದ್ದಾರೆ. ಅವರು ಪ್ರಧಾನಮಂತ್ರಿ ಆಗಿ ಹೊರಟಿದ್ದಾರೆ ಅಂತಂದರೆ ಅವ್ರ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಕೇಸುಗಳಿವೆ, ಅವ್ರ ತಾಯಿ ಸೋನಿಯಾ ಗಾಂಧಿ ಮೇಲೆ ಕೇಸುಗಳಿವೆ, ಅವರ ಭಾವ ರಾಬರ್ಟ್ ವಾದ್ರಾ ಅವ್ರ ಮೇಲೆ ಕೇಸುಗಳಿವೆ, ನಡೀತಾ ಇದೆ ಇವಾಗೆಲ್ಲ. ಏನು ಅಂತಂದರೆ, 1 ನಯಾ ಪೈಸನೂ ಕೊಟ್ಟಿಲ್ವಂತೆ, 240 ಕೋಟಿ ರೂಪಾಯಿನ ಆಸ್ತಿ ಪರ್ಚೇಸ್ ಮಾಡಿದಾರಂತೆ. ಈ ಟ್ಯಾಕ್ಟಿಕ್ಸ್ನ ಇಂಡಿಯಾ ದೇಶದ ಬಡ ಜನರಿಗೆಲ್ಲ ಹೇಳ್ಕೊಡ್ಬೋದು ಕಾಂಗ್ರೆಸ್ನವ್ರು. ಯಾಕೆ ಹೇಳ್ಕೊಡಲ್ಲ ಇವರು? ಏನು ಅಂತಂದರೆ, ಹುಚ್ಚುಮುಂಡೆ ಮೊದಲು ಉಂಡೋನೆ ಜಾಣ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರೇನು ಮಾಡಿದ್ದಾರೆ, ಬಿಳಿ ಚರ್ಮದವರು. ಹಾಗಾಗಿ ಏನು ಮಾಡ್ತಾರೆ, ನಾವಿರೋದು ರೂಲ್ ಮಾಡೋದಕ್ಕೆ, ಇವರೆಲ್ಲ ಕುರಿಗಳು, ಇವ್ರನ್ನ ಹೇಗೆ ಬೇಕಾದರೂ ನಾವು ಮೇಯಿಸ್ಬೋದು ಅಂದ್ಕೊಂಡು ಏನು ಮಾಡಿದ್ದಾರೆ, 60-70 ವರ್ಷ ರೂಲ್ ಮಾಡಿಬಿಟ್ರು. ಜವಾಹರ್ಲಾಲ್ ನೆಹರು ನೋಡಿ 17 ವರ್ಷ ಪ್ರಧಾನಮಂತ್ರಿ ಆಗಿದ್ದಾತ, ಮುಸಲ್ಮಾನ ಅಂತೆ. ನಮಗೇನಾಯ್ತು, ಕಾಶ್ಮೀರಿ ಪಂಡಿತರು ಅಂತ ಹೆಸರು ಹೇಳ್ಕೊಂಡು ಎಲ್ಲರೂ ನಮ್ಮ ಅಪ್ಪ ಇರ್ಬೋದು, ನಮ್ಮ ಅಜ್ಜ ಇರ್ಬೋದು, ಎಲ್ಲ ಓಟ್ ಹಾಕೊಂಡು ಬಂದ್ಬಿಟ್ವಿ. ಈಗ ಗೊತ್ತಾಗ್ತಾ ಇದೆ, ಒಂದು ಗೋಮುಖ ವ್ಯಾಘ್ರ ಇವರು ನಮಗೆಲ್ಲರ ಮೇಲೆ ಟೋಪಿ, ಗಾಂಧಿ ಟೋಪಿ ಹಾಕ್ಬಿಟ್ಟು ರಾಜ್ಯಭಾರ ಮಾಡಿದ್ರು. ತಪ್ಪು ಅನ್ನೋದು ಇವಾಗ ಅರಿವಾಗ್ತಾ ಇದೆ. ನರೇಂದ್ರ ಮೋದಿಯವರು ಅತ್ಯಂತ ಬಡತನದಿಂದ ಬಂದಿರೋರು, ಮತ್ತು ಪ್ರಪಂಚದಲ್ಲೇ ನಂಬರ್ 1 ಶಕ್ತಿಯಾಗಿ ಬೆಳೆಯೋದಕ್ಕೆ ಏನೇನು ಬೇಕೋ ಅದಕ್ಕೆ ಪೂರಕವಾದ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ದೇಶ ನರೇಂದ್ರ ಮೋದಿಯವ್ರ ಕೈನಲ್ಲೇ ಇದ್ದರೆ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಮುಂದುವರೆದರೆ, ಇವರ ನಂತರ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿತಾರೆ. ಅವ್ರು ಮುಂದುವರೆದ್ರೆ ನಮ್ಮ ದೇಶ ಇನ್ನು 20 ವರ್ಷಗಳಲ್ಲಿ ಅಮೆರಿಕವನ್ನು ಹಿಂದಿಕ್ಕತ್ತೆ ಅಂತ ಹೇಳ್ಬೋದು. ಅಮೆರಿಕ ಮತ್ತು ಚೈನಾ ಬಹಳ ದೊಡ್ಡ ಯುದ್ಧ ನಡೀತಾ ಇದೆ. ಹಿಂದಿನ ಕಾಲದಲ್ಲಿ ಯುದ್ಧ ಅಂತಂದರೆ ಕತ್ತಿ ತಗೊಂಡು ಹೊಡೆದಾಡೋರು, ಕುದುರೆ ಮೇಲೆ ಬಂದು ಹೊಡೆದಾಡೋರು, ಬರ್ಜಿ ತಗೊಂಡು ಹೊಡೆದಾಡೋರು, ಈಟಿಗಳು ತಗೊಂಡು ಹೊಡೆದಾಡೋರು. ಈಗಿನ ಕಾಲದ ಯುದ್ಧ ಅಂದರೆ ಏನು ಅಂತಂದರೆ, ಈಗ ನೋಡಿ, ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತೀವಿ, ದುಡ್ಡಿನ ಮುಖಾಂತರ ಯುದ್ಧ ಶುರುವಾಗುತ್ತೆ. ಅಮೇರಿಕಾದವರು ಚೈನಾದಿಂದ ಬರ್ತಕ್ಕಂಥ ಸಾಮಾನುಗಳ ಮೇಲೆ 245% ಟ್ಯಾಕ್ಸ್ ಹಾಕಿದಾರಂತೆ ಟ್ರಂಪ್. ಇದು ಯುದ್ಧದ ಮೊದಲನೇ ಅಸ್ತ್ರ. ಇದಕ್ಕೂ ಬಗ್ಲಿಲ್ಲ ಅಂದರೆ ರಿಟ್ಯಾಲಿಯೇಟ್ರಿ ಮೆಷರ್ಸ್ ಅಂದ್ಬಿಟ್ಟು ಚೈನಾದವರು ಸೂಕ್ತವಾದ ಕ್ರಮಗಳನ್ನ ತಗೋತಾ ಇದ್ದಾರಂತೆ. ಅವರು ಅಮೇರಿಕಾದ ಮೇಲೆ ಇದ್ರ ಎಫೆಕ್ಟು ಬೇಕೋ ಬೇಡವೋ, ನಮ್ಗೆ ಇಷ್ಟ ಇದೆಯೋ ಇಲ್ವೋ, ನಾವು ಒಪ್ಕೋತೀವೋ ಬಿಡ್ತೀವೋ, ಇದ್ರ ಬಿಸಿ ಇಡೀ ವಿಶ್ವಕ್ಕೆ ತಟ್ಟತ್ತೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಇದೆಲ್ಲ ಮಾಡ್ತಾ ಹೋದಾಗ ಹುಚ್ಚುಮುಂಡೆ ಮೊದಲು ಉಂಡೋನೆ ಜಾಣ ಅನ್ನೋ ಇದನ್ನು ಎಲ್ಲರೂ ಇದು ಮಾಡ್ತಾರೆ. ದುಡ್ಡಿದ್ದವನೇ ದೊಡ್ಡಪ್ಪ, ಜಿಸ್ಕಿ ಲಾಟಿ ಉಸ್ಕಿ ಬಾಯಿಸ್ ಅಂತ. ಯಾರ ಕೈನಲ್ಲಿ ಕೋಲಿರುತ್ತೆ ಅವಂದೇ ಅಂತ ಹಸು. ಅದು ನೋಡಿ ಎಷ್ಟು ಸತ್ಯ ಆಗ್ತಾಯಿದೆ. ಇದೆಲ್ಲ ನೋಡ್ಕೊಂಡು ಹೋದಾಗ ಏನಾಗುತ್ತೆ, ನಮ್ಮ ಕೋರ್ಟ್ಗಳು ನೆನಪಡುತ್ತೆ. ಡೆಮಾಕ್ರಸಿ ಅಂತಂದರೆ 4 ಪಿಲ್ಲರ್ ಅಂತ ಹೇಳ್ತೀವಿ. ಮೊದಲನೇದು ರಾಜಕೀಯ, ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, MP ಗಳಿರ್ಬೋದು, MLAಗಳಿರ್ಬೋದು, ಇವರೆಲ್ಲ ಸೇರ್ಕೊಂಡು ಮಾಡ್ತಕ್ಕಂಥ ಒಂದು ಇದು ಸಂವಿಧಾನ, ಮಣ್ಣು ಮಸಿ ಎಲ್ಲ ಬರುತ್ತೆ. ಇದು ಮೊದಲನೇ ಪಿಲ್ಲರ್. 2ನೇ ಪಿಲ್ಲರ್ ಜುಡಿಷಿಯರಿ. ಏನಾದರೂ ತಪ್ಪಾದರೆ ತಪ್ಪುಗಳು
ನಡೆಯೋನು ಹೇಳುವುದು ಹೇಗೆ ಸಹಜವೋ ಹಾಗೆ ತಪ್ಪಾಗೋದು ಸಹ ಅಷ್ಟೇ ಸಹಜವಾದ ಪ್ರಕ್ರಿಯೆ. ಅದನ್ನು ಸರಿ ಮಾಡೋದಕ್ಕೋಸ್ಕರ ಕೋರ್ಟ್ಗಳಿವೆ. ಅದು ಏನು ಸುಪ್ರೀಂ ಕೋರ್ಟ್ಗಳು ಹೀಗೀಗೆ ಮಾಡಬೇಕು, ಹೀಗೀಗೆ ಇದು ಮಾಡಬೇಕು ಅಂತ ಏನು ನಿರ್ಣಯ ತಗೋತಾರೆ ಅದೆಲ್ಲ ತೀರ್ಮಾನ ಆಗೋದು ಪಾರ್ಲಿಮೆಂಟಲ್ಲಿ. ನಾವು ನೀವೆಲ್ಲ ಓಟ್ ಹಾಕೋದ್ರಿಂದ ಇಂಥ ಇವುಗಳಾಗುತ್ತೆ. ಯಾರೋ ಹೇಳಿದ್ರು ಕೈ ಎತ್ತಿದ್ರು ಆ ಥರ ನಡೆದೋಯ್ತು 67 ವರ್ಷ. ಇನ್ನು ಮುಂದೆ ಆ ಥರ ನಡೀಬಾರ್ದು. ನಮ್ಮ ದೇಶ ಇಷ್ಟು ಅಮೆರಿಕವನ್ನು ಬೀಟ್ ಮಾಡ್ತಕ್ಕಂಥ ದೇಶ ಆಗಬೇಕು. ಆ ದೃಷ್ಟಿಯಿಂದ ನಮ್ಮ ಪ್ರತಿಯೊಂದು ಓಟುವ ಎಲ್ಲರಿಗೂ ವೋಟಿಂಗ್ ಪವರ್ ಕೊಟ್ಟಿದ್ದಾರೆ ಅಂತಂದರೆ ಕ್ಯಾನ್ಸಲ್ ಮಾಡಬೇಕು. ನೋಡಿ, ಅಂಬೇಡ್ಕರ್ ಅವ್ರು ಮಾಡಿರೋ ತಪ್ಪು, ಕುದುರೆ ಕತ್ತೆನ ಒಟ್ಟಿಗೆ ಓಡೋಕ್ಕೆ ಬಿಟ್ಬಿಟ್ಟು ಕತ್ತೆ ಸ್ಲೋ ಆಗಿ ಓಡುತ್ತೆ, ಅದಕ್ಕೆ ನಾವು ಸವಲತ್ತುಗಳು ಕೊಡಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಕತ್ತೆ ನಿಧಾನಕ್ಕೆ ಹೊಡೆದ್ರು ಅದು ಪ್ರೈಸ್ ಕೊಡೋ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಸಂವಿಧಾನ ಇರೋದು ಹಾಗೆ. ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ತಪ್ಪುಗಳು ನಾವು ಬದಲಾವಣೆ ಮಾಡಬೇಕಾಗಿದೆ. ಕಾಂಗ್ರೆಸ್ನವರು 120ಕ್ಕಿಂತ ಹೆಚ್ಚು ಬಾರಿ ಸಂವಿಧಾನವನ್ನು ಬದಲಾವಣೆ ಮಾಡಿದ್ದಾರೆ, ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನು ತಂದಿದ್ದಾರೆ. ನರೇಂದ್ರ ಮೋದಿ ಸಂವಿಧಾನ ತಿದ್ದುಪಡಿ ಮಾಡಿಬಿಡ್ತಾರಂತೆ, ನರೇಂದ್ರ ಮೋದಿ ಸಂವಿಧಾನ ಚೇಂಜ್ ಮಾಡಿಬಿಡ್ತಾರೆ. ಇದೆಲ್ಲ ಏನು ಒಬ್ಬೇಡೋದು ಅಂತಂದರೆ SC/ST ಸಮಾಜ, ಯಾರು ಮಾದಿಗರು, ರಸ್ತೆ ಗುಡಿಸೋರಿದ್ದಾರೆ ಅವರು, ಮತ್ತು ಕುರುಬರು ಯಾರಿದ್ದಾರೆ ಅವ್ರನ್ನ ಯಾಮಾರಿಸೋದಕ್ಕೋಸ್ಕರ ವೋಟ್ ಬ್ಯಾಂಕನ್ನು ಇಂಟ್ಯಾಕ್ಟಾಗಿ ವೋಟ್ ಬ್ಯಾಂಕನ್ನು ಹಾಗೆ ಇಟ್ಕೊಳ್ಳೋದಕ್ಕೋಸ್ಕರ ಇವರು ಏನು ಮಾಡ್ತಾರೆ, ಬೇರೆಯವ್ರ ಮೇಲೆ ಗುಬೆ ಕೂರಿಸ್ತಾರೆ. BJPನವ್ರು ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ. ಇದೆಲ್ಲ ತಪ್ಪು. ಇದೇನು ಅಂತಂದರೆ ಕಾಂಗ್ರೆಸ್ನವರು ತಮ್ಮ ಅಧಿಕಾರಾವಧಿಯಲ್ಲಿ 1947ರಿಂದ ಹಿಡಿದು 2013ವರೆಗೂ 14ನೇ ತಾರೀಕು ಸುಮಾರು 120ಕ್ಕಿಂತ ಹೆಚ್ಚು ಬಾರಿ ಸಂವಿಧಾನವನ್ನು ಬದಲಾವಣೆ ಮಾಡಿದ್ದಾರೆ. ಸಂವಿಧಾನದಲ್ಲಿ ತಿದ್ದುಪಡಿಗಳು. ಸಂವಿಧಾನದಲ್ಲಿ ತಿದ್ದುಪಡಿ ತರೋದು ಈ ಕಾಲಕ್ಕೆ ತಕ್ಕಂತೆ ಬದಲಾಗು, ತಾಳಕ್ಕೆ ತಕ್ಕಂತೆ ಕುಣಿದಾಡುವಂಥ ಗಾದೆ ಇದೆ. ಏನು ಅಂತಂದರೆ ಇದು ಗಾದೆ ಏನು ಸಮಯಕ್ಕೆ ತಕ್ಕನಾಗೆ ನಾವು ಚೇಂಜ್ ಆಗಬೇಕು. ಸಾಕ್ರೆಟೀಸು ಭಾಳ ದೊಡ್ಡ ದಾರ್ಶನಿಕ ವ್ಯಕ್ತಿ, ಹಾಗೆ ಲಿಯೋ ಟಾಲ್ಸ್ಟಾಯ್ ದೊಡ್ಡ ದಾರ್ಶನಿಕ ವ್ಯಕ್ತಿ. ಇವರೆಲ್ಲಕ್ಕೆ ಏನು ಹೇಳಿದ್ದಾರೆ ಅಂದರೆ ವಾಟ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್ ಅಂತ ಒಂದು ಸರಿ ಚರ್ಚೆ ಬಂತಂತೆ. ಆವಾಗ ಒಮ್ಮತದ ನಿರ್ಣಯ ಆಗಿದ್ದು ಚೇಂಜ್ ಈಸ್ ಪರ್ಮನೆಂಟ್, ಬದಲಾವಣೆಯೇ ಶಾಶ್ವತ ಅಂತ. ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಾರೆ ಕರೆಕ್ಟು, ಆದರೆ ಕಾಲಕ್ಕೆ ತಕ್ಕನ ಹಾಗೆ ಬದಲಾಗಬೇಕಾಗಿದೆ. ಇದೇ ಪ್ರಕೃತಿ ನಿಯಮ. ಆ ದೃಷ್ಟಿಯಿಂದ ಸಂವಿಧಾನ ಚೇಂಜ್ ಮಾಡಬೇಕು. ನರೇಂದ್ರ ಮೋದಿಯವರು ಸಂವಿಧಾನ ಚೇಂಜ್ ಮಾಡಬೇಕು ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಒಂದು ಉದಾಹರಣೆ ಕೊಟ್ಟು ಹೇಳಬೇಕಾಗತ್ತೆ. ಬನ್ನಿ, ಮೊನ್ನೆ ದಿವಸ ಎಲ್ಲೋ ಪೇಪರ್ ನೋಡ್ತಾ ಇದ್ದೆ, ಹುಡುಗಿಗೆ 18 ವರ್ಷ ಆಗ್ಬಿಟ್ಟಿದೆ. ಆಕೆ ಯಾರೋ ಮುಸ್ಲಿಂ ಹುಡುಗನ್ನ ಲವ್ ಮಾಡಿಲ್ಲಂತೆ. ಹುಡುಗಿ 18 ವರ್ಷ ಆಗಿದೆ, ಆದ್ದರಿಂದ ಹುಡುಗಿ ತನ್ನ ನಿರ್ಧಾರ ತಗೊಳ್ಳೋದಕ್ಕೆ ಸ್ವಾತಂತ್ರ್ಯ ಇದೆ ಅಂತ ಅಂದ್ಬಿಟ್ಟು ಜಡ್ಜು ಹುಡುಗನ ಜೊತೆ ಕಳಿಸ್ಬಿಟ್ಟ ಹುಡುಗಿನ. ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಕೋರ್ಟ್ ಬರುತ್ತಾ? ಇದು ಮೊದಲನೇ ಪ್ರಶ್ನೆ. ಎರಡನೇದು, ಕೋರ್ಟ್ ಬರೋದಿಲ್ಲ, ಅವ್ರ ತೀರ್ಮಾನ ಜಡ್ಜ್ ಕೊಡೋವ್ರಿಗೂ ಅಷ್ಟೇ. ಇದನ್ನೇ ಬನಾನಾ ರಿಪಬ್ಲಿಕ್ ಅನ್ನೋದು. ಇವರು ಸಂಪೂರ್ಣ ಜವಾಬ್ದಾರಿ ತಗೋಬೇಕಾಗಿರೋ ತಂದೆ ತಾಯಿಗಳು. ಆ ಹುಡುಗಿನ ದೊಡ್ಡದು ಮಾಡಿದವರು ಆ ಹುಡುಗಿಗೆ 18 ವರ್ಷ ಆಗೋವರೆಗೂ ಊಟ ಕೊಟ್ಟು, ಬಟ್ಟೆ ಕೊಟ್ಟು, ಹೊಟ್ಟೆಲಿಟ್ಕೊಂಡು, ಜನ್ಮ ಕೊಟ್ಟು ಮಾಡಿರೋದವ್ರಿಗೆ ಏನು ಕೊಡ್ತಿದ್ದಾರೆ ಕೋರ್ಟು? ಇದನ್ನು ಯೋಚನೆ ಮಾಡಬೇಕಾದಂಥ ವಿಚಾರ. ಕೋರ್ಟ್ ಇದನ್ನು ಯೋಚನೆ ಮಾಡಲಿಲ್ಲ ಅಂತಂದರೆ ಬನಾನಾ ರಿಪಬ್ಲಿಕ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಕೋರ್ಟ್ಗಳು ಏನಾಗುತ್ತೆ, 18 ವರ್ಷ ಆಗಿದೆ, ನಮ್ಮ ಪಾರ್ಲಿಮೆಂಟಲ್ಲಿ ಈ ಥರ ಕಾನೂನು ಮಾಡಿದರೆ 18 ವರ್ಷ ಆಗ್ತಕ್ಕ ಸ್ವಂತ ನಿರ್ಣಯ ತಗೋಬೋದು ಅಂತ ಹೇಳ್ಬಿಟ್ಟು ಈ ಥರ ತಗೊಟ್ರೆ ಇದನ್ನೇ ಬನಾನಾ ರಿಪಬ್ಲಿಕ್ ಮಾಡೋದು ಅಂತಾರೆ. ಈ ಥರ ಅನೇಕ ಕೇಸುಗಳಿವೆ. ನಮ್ಮ ಕೋರ್ಟ್ಗಳು ಹೊರತಾಗಿಲ್ಲ ಬನಾನಾ ರಿಪಬ್ಲಿಕ್ ಮಾಡಿದ್ರೆ. ರಾಜಕೀಯ ವ್ಯಕ್ತಿಗಳಿಗೆ ಬಿಡಿ, ಮೊದಲಿಂದನೂ ಬನಾನಾ ರಿಪಬ್ಲಿಕ್ ಮಾಡ್ತಾರೆ. ಡೆಮಾಕ್ರಸಿಯ 2ನೇ ಪಿಲ್ಲರ್ ಎಕ್ಸಿಕ್ಯೂಟಿವ್ ಬಾಡಿ, ಅವರು ಬನಾನಾ ರಿಪಬ್ಲಿಕ್ ಮಾಡ್ತಾರೆ. ಡೆಮಾಕ್ರಸಿಯ 3ನೇ ಪಿಲ್ಲರ್ ಜರ್ನಲಿಸಮ್, ಅವರು ಬನಾನಾ ರಿಪಬ್ಲಿಕ್. ಹೀಗೆಲ್ಲರೂ ಬನಾನಾ ರಿಪಬ್ಲಿಕ್ ಮಾಡ್ತಿರೋದ್ರಿಂದ ಏನಾಗಿದೆ, ನಮ್ಮ ದೇಶ ಸರ್ದಾರ್ ವಲ್ಲಭಾಯ್ ಪಟೇಲರು 565 ದೇಶಗಳನ್ನು ಸೇರಿಸ್ಬಿಟ್ಟು ಒಂದು ದೇಶ ಮಾಡೋದಂತೆ, ಅದನ್ನು ಹಿಂದೂ ದೇಶ ಅಂತ ಕರೆದಂತೆ ಹೇಳ್ತೀವಿ. ಹಾಗೆ ಇದೇನಾಗುತ್ತೆ, 800,000ಕ್ಕಿಂತ ಹೆಚ್ಚು ಭಾಗಗಳಾಗ್ಬಿಡುತ್ತೆ. ಈಗ ನೋಡಿ, ನಮ್ಮ DK ಶಿವಕುಮಾರ್ ಅವರು ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಅವ್ರ ತಮ್ಮ ಇದ್ದಾರೆ DK ಸುರೇಶ್ ಅಂದ್ಬಿಟ್ಟು, ದೇವರ ಆಶೀರ್ವಾದ ಇಲ್ಲ, ಸೋತೋದ್ರು. ಮಂಜುನಾಥ್ ಅಂದ್ಬಿಟ್ಟು ಗೆದ್ದರು. ಅವರು ಏನು ಮಾಡಿದ್ರು, ನಾವು ಇದೇ ಥರ ಮುಂದುವರೆದ್ರೆ ನಾವು ದಕ್ಷಿಣ ಭಾರತದವರು ಸ್ವಾತಂತ್ರ್ಯ ಡಿಕ್ಲೇರ್ ಮಾಡಬೇಕಾಗತ್ತೆ, ಸ್ವಾತಂತ್ರ್ಯ ಕೇಳಬೇಕಾಗತ್ತೆ ಅಂತ ಹೇಳಿದರು. ಇಂಥವ್ರ ಕೈನಲ್ಲೆಲ್ಲ ದೇಶನ ಕೊಟ್ಬಿಡು, ದೇಶ ಉದ್ಧಾರ ಮಾಡಿ ಅಂದರೆ ಸಾರ್ಥಕನ? ನಮ್ಮಂಥ ಮತಿಗೇಡಿಗಳು, ನಮ್ಮಂಥ ಬುದ್ಧಿಗೇಡಿಗಳು ಪ್ರಪಂಚದಲ್ಲಿ ಎಲ್ಲ ನಗ್ತಾರೆ ರೀ, ಅಂಡೊಡ್ಕೊಂಡು ನಗ್ತಾರೆ. ಅಂಥ ಕಾಲ ಬಂದಿದೆ. ಇದು ತಪ್ಪಿದು. ಏನು ಅಂತಂದರೆ ನಮ್ಮ ಫಸ್ಟು ಏನೇ ಫ್ರೀಬಿಗಳನ್ನ ಕೊಟ್ಬಿಟ್ಟು ಧಿಕ್ಕರಿಸ್ಬೇಕು. ಬಸವಣ್ಣವ್ರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ, ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ
ಸುಖ ಪಡ್ತಕ್ಕಂಥ ಅಧಿಕಾರ ಇದೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಾವು ಸಣ್ಣ ಹುಡುಗರಿಂದ ಓದ್ಕೋತಾ ಬೆಳೆದಿರು. ನಾವು ಇದನ್ನೆಲ್ಲ ಧಿಕ್ಕರಿಸ್ಬೇಕು, ಫ್ರೀಬಿಗಳನ್ನ ಧಿಕ್ಕರಿಸ್ಬೇಕು. ಏನೋ ಅಧಿಕಾರದ ಆಸೆಗೆ ಜನ ಕೇಳಲಿಲ್ಲ. ಸಿದ್ದರಾಮಯ್ಯ ಅನೌನ್ಸ್ ಮಾಡಿದ್ರು, ಮುಖ್ಯಮಂತ್ರಿ ಆದರು. ಏನು 5 ವರ್ಷ ಇರ್ತಾರೆ ನೋಡಿ. ಯಾವುದೋ ಕೆಳ ಸಮಾಜ, ಕುರುಬ ಸಮಾಜದಿಂದ ಬಂದವರು ಮೈಸೂರಿನಲ್ಲಿ ಪ್ಯಾಲೇಸ್ ಕಟ್ಟಿಸ್ತಾ ಇದ್ದಾರೆ. ಇದು ನೋಡಬೇಕು. ಮೈಸೂರಿನಲ್ಲಿ ಸರಸ್ವತಿಪುರಮಿಂದ ಕುವೆಂಪು ನಗರದಲ್ಲಿ ಆಂದೋಲನ ಸರ್ಕಲ್ವರೆಗೂ ಡಬಲ್ ರೋಡ್ ಹೋಗುತ್ತೆ. ಡಬಲ್ ರೋಡಲ್ಲಿ ಹೋಗ್ತಾ ಹೋಗ್ತಾ ಆಂದೋಲನ ಸರ್ಕಲ್ ಕಡೆ ಬಂದರೆ ಬಲಗಡೆಯಲ್ಲಿ ದೊಡ್ಡ ಸೈಟ್ ಇದೆ. ದೊಡ್ಡ ಸೈಟು ಅಂದರೆ ಸುಮಾರು 150-250 ಅಡಿ ಇರ್ತಕ್ಕಂಥ ಸೈಟು. ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಬಡವರು ಅಹಿಂದ ಮಣ್ಣು ಮಸಿ ಅಂತ ಹೇಳ್ಕೊಂಡು ಇಷ್ಟು ಅದ್ಭುತವಾದ ಅರಮನೆಯನ್ನು ಕಟ್ಟಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಕಟ್ಕೊಂಡು ಮೆರಿತಾ ಇದ್ದಾರೆ ಅಂತಂದರೆ ಬಡ ಜನರದ್ದನ್ನೆಲ್ಲ ಉದ್ಧಾರ ಮಾಡಿದೆ. ಇದನ್ನೇ ಸೀತಾರಾಮನ್ ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅನೇಕ ಸೀರಿಯಲ್ಗಳು ಮಾಡ್ತಾರೆ ಅವರು. ಅವ್ರು ಹೇಳಿದ್ದಾರೆ, ಎಲ್ಲಿ ರಾಜ ಅರಮನೆಯಲ್ಲಿ ವಾಸ ಮಾಡ್ತಾನೆ, ಪ್ರಜೆಗಳೆಲ್ಲ ಗುಡಿಸಲಲ್ಲೇ ವಾಸ ಮಾಡ್ತಾರಂತೆ. ಎಲ್ಲಿ ಪ್ರಜೆಗಳು ಅರಮನೆಯಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡ್ತಾರೆ, ರಾಜ ಗುಡಿಸಲಲ್ಲಿ ವಾಸ ಮಾಡ್ತಾರಂತೆ. ರಾಜ ಗುಡಿಸಲಲ್ಲಿ ವಾಸ ಮಾಡಬೇಕು ಅಂತಂದರೆ ಬಡತನ ಅರ್ಥ ಆಗಬೇಕು. ಇದನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿರೋದು, ರಾಜರಿಗೆ ಅರ್ಥ ಮಾಡಿಕೊಡ್ಬೇಕಾಗಿರೋದು ನಾವು ವೋಟರ್ಸು. ನಾವು ಪ್ರಬುದ್ಧರಾಗಬೇಕು. ನಾವು ಇಂಥ ವ್ಯಕ್ತಿಗಳನ್ನ, ನರೇಂದ್ರ ಮೋದಿ ಅಂಥ ವ್ಯಕ್ತಿಗಳನ್ನ ಅಧಿಕಾರಕ್ಕೆ ತರಬೇಕು. MLA ಗಳಿರಲಿ, MP ಗಳಿರಲಿ, ಮಂತ್ರಿಗಳಿರಲಿ, ಮುಖ್ಯಮಂತ್ರಿ ಇರಲಿ, ಪ್ರಧಾನಮಂತ್ರಿ ಇರಲಿ, ಇಂಥವನ್ನ ಆಯ್ಕೆ ಮಾಡಬೇಕು ಅಂತಂದರೆ ಎಷ್ಟು ಯೋಚನೆ ಮಾಡಿದ್ರೆ ಸಾಲು. ಹೀಗಾಗಿ ಎಲ್ಲರಿಗೂ ಒಂದು ಓಟ್ ಕೊಡ್ತಕ್ಕಂಥ ಸ್ವಾತಂತ್ರ್ಯವನ್ನು ಅಂಬೇಡ್ಕರ್ ಕೊಟ್ಬಿಟ್ರು. ಇದು ತಪ್ಪಿದು. ಏನು ಅಂತಂದರೆ, ಒಂದು ಬಾಟ್ಲಿ ಬೀರ್ ಕೊಟ್ಟರೆ ಓಟ್ ಹಾಕೋ ಜನ ಇದ್ದಾರೆ. ಬೀರ್ ಕೊಟ್ಟಿದ್ದಾನೆ ಓಟ್ ಹಾಕ್ತೀವಿ ಅಂತಾರೆ. ಒಂದು ಸೀರೆ ಕೊಟ್ಟರೆ ಓಟ್ ಹಾಕಬೇಕಾದ ಜನ ಇದ್ದಾರೆ. 100 ರೂಪಾಯಿ ಕೊಟ್ಟರೆ ಓಟ್ ಹಾಕಂತ. ಅವ್ರ ಓಟು ಯೋಚನೆ ಮಾಡಿ ಹಾಕ್ತಕ್ಕಂಥ ಓಟು ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾಗಿ ಇವರು ಏನು ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಕೆಲವು ಲೂಪ್ ಹೋಲ್ಸ್ಗಳಿವೆ. ಶಾಶ್ವತನೇ, ಬದಲಾವಣೆಯೇ ಶಾಶ್ವತ, ಚೇಂಜ್ ಇಸ್ ಪರ್ಮನೆಂಟ್ ಅನ್ನೋದನ್ನು ಒಪ್ಕೊಂಡು ನಾವು ನಮ್ಮ ಈ ಸಿಸ್ಟಮ್ನೆಲ್ಲ ಬದಲಾವಣೆ ಆಗಬೇಕಾಗಿದೆ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.